ಗೆಳೆಯರೇ ನಮಸ್ಕಾರ. ಹೇಗಿದ್ದೀರಿ ಎಲ್ಲರೂ? ಗೆಳೆಯರಿ, ಈಗಾಗಲೇ ಏನು ಈ ಒಂದು ಪ್ರಜ್ವಲ್ ರೇವಣ್ಣ ಇದ್ದ, ಈ ಪ್ರಜ್ವಲ್ ರೇವಣ್ಣನ ಕೊನೆಗೂ ಏರ್ಪೋರ್ಟ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಇದನ್ನು ಅರೆಸ್ಟ್ ಅನ್ನಬೇಕೋ ಇಲ್ಲ ಅವನೇ ನಾನು ಬರ್ತೀನಿ, ನಾನೇ SIT ಮುಂದೆ ಬಂದು ಶರಣಾಗ್ತೀನಿ ಅಂತನೋ, ಬಂದು ಎಂಕ್ವೈರಿಗೆ ಸಹಕರಿಸ್ತೀನಿ ಅಂತನೋ ಹೇಳಿದ್ದ ಈಗ ಕಳೆದ 3-4 ದಿನದ ಹಿಂದೆ. ಆದರೆ ಈಗ ಏರ್ಪೋರ್ಟ್ಗೆ ಬಂದಿದ್ದಾನೆ. ಏರ್ಪೋರ್ಟ್ಗೆ ಬಂದ ನಂತರ ನಮ್ಮ SIT ತಂಡ ಹೋಗಿ ಅವನನ್ನು ಅರೆಸ್ಟ್ ಮಾಡಿದೆ. ಆದರೆ SIT ತಂಡ ಕೊನೆಗೂ ಅರೆಸ್ಟ್ ಮಾಡ್ತು ಅಂತ ಖುಷಿ ಪಡಬೇಕೋ ಇಲ್ಲ 34 ದಿನದ ನಂತರ ಇವನೇ ಬಂದ ಅದಾದ ಮೇಲೆ ಅರೆಸ್ಟ್ ಮಾಡಿದ್ರು ಅಂತ ದುಃಖ ಪಡಬೇಕೋ ಗೊತ್ತಿಲ್ಲ. ಯಾರ್ಯಾರ ಇನ್ಸ್ಟ್ರಕ್ಷನ್ ಏನೇನು ಹೋಗಿದೆ, ಇಲ್ಲಿ ಬಹಳಷ್ಟು ಜನರಿಗೆ ಅನುಮಾನ ಕಾಡೋದು 34 ದಿನ ಹಾಗಾದರೆ SIT ಏನನ್ನು ಮಾಡಿದರು. ಏಕೆಂದರೆ ಎಲ್ರಿಗೂ ಗೊತ್ತಿದೆ ಕೊನೆಗೂ ಈ ಪಾಪಿ ಕಾಮಾಂಧ ಹಾಗೆಯೇ ಈ ಒಂದು ಬಹಳಷ್ಟು ಕೆಟ್ಟ ಕೆಲಸಗಳನ್ನ ಮಾಡಿರ್ತಕ್ಕಂಥ, ಸದ್ಯದ ಮಟ್ಟಿಗೆ ಕೆಟ್ಟ ಕೆಲಸವನ್ನು ಮಾಡಿದಂಥ ಆರೋಪ ಇರ್ತಕ್ಕಂಥ ಈ ಪ್ರಜ್ವಲ್ ರೇವಣ್ಣನನ್ನು ಕೊನೆಗೂ ಅರೆಸ್ಟ್ ಮಾಡಲಾಯಿತು. ಈತ ಜರ್ಮನಿಯ ಮ್ಯೂನಿಕ್ನಿಂದ ಹೊರಟು ಬೆಂಗಳೂರಿಗೆ ಬಂದ. ರಾತ್ರಿ 12:30 ವೇಳೆಗೆ ಬಂದಾಗ ಆ ಒಂದು ಏರ್ಪೋರ್ಟ್ನಲ್ಲಿ ಅರೆಸ್ಟ್ನ ಮಾಡ್ತಾರೆ. ಅರೆಸ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ. SIT ಏನು ಆಫೀಸಿಗೆ ಕರ್ಕೊಂಡು ಹೋಗಿ ಅಲ್ಲಿ ನಾರ್ಮಲಾಗಿ ಏನು ಪ್ರಕ್ರಿಯೆಗಳಿದೆ ಅಂದರೆ ಆತನನ್ನು ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗಬೇಕು, ಒಂದು ಮೆಡಿಕಲ್ ಟೆಸ್ಟ್ ಆಗಬೇಕು, ಇದೆಲ್ಲವೂ ನಡೆಯುತ್ತೆ. ಅದಾದ ನಂತರ ಈ ದಿನ 31ನೇ ತಾರೀಕಿಗೆ ಅವನ ಒಂದು ಏನು ಈ ಒಂದು ಆ್ಯಂಟಿಸಿಪೇಟ್ರಿ ಬೇಲ್ಗೆ ಏನು ಹಾಕ್ಕೊಂಡಿದ್ದಾನೆ ನಿರೀಕ್ಷಣಾ ಜಾಮೀನಿಗೆ, ಅದರ ಒಂದು ಇದು ಕೋರ್ಟ್ನಲ್ಲಿ ಅದರ ಪ್ರಕ್ರಿಯೆ ಕೂಡ ನಡೆಯುತ್ತೆ. ಅದರ ವಾದ ಪ್ರತಿವಾದಗಳು ನಡೆದು ಅದೇನೆಲ್ಲ ಆಗುತ್ತೆ ಗೊತ್ತಿಲ್ಲ, ಇನ್ನು ಆದ ಮೇಲೆ ಅದನ್ನು ನೋಡಬೇಕಾಗತ್ತೆ. ಆದರೆ ಇಲ್ಲಿ ಬರ್ತಕ್ಕಂತಹ ಬಹಳಷ್ಟು ಅನುಮಾನಗಳು, ಬಹಳಷ್ಟು ವಿಷಯಗಳು ಏನಂದರೆ, ಈತನನ್ನು ಇಷ್ಟು ದಿನ ಹಾಗಾದರೆ ನಮ್ಮ SIT ಅವರು ಏನು ಮಾಡಲಿಕ್ಕಾಗಲಿಲ್ವಾ? ಒಂದು ಕಡೆ ಎಲ್ಲಿದ್ದಾನೆ ಅಂತ ಗೊತ್ತಿದೆ ಅಂತಿದ್ರು, ಒಂದು ಕಡೆ ಅಂದರೆ ಇಲ್ಲಿ ಮಿನಿಸ್ಟರ್ಗಳೇನಿದ್ರು, ಸಚಿವರು, ಇವರೆಲ್ಲ ಹೇಳ್ತಿದ್ದು ಕೆಲವರು ಪರಮೇಶ್ವರ್ ಇರ್ಬೋದು, ಈ ಥರ. ಇವರೆಲ್ಲ ಹೇಳಿದ್ದು ಒಂದು, ಎಲ್ಲಿದ್ದಾರೆ ಅಂತ ಹೇಳಿಬಿಟ್ಟು ನಾವು ನೋಡ್ತಾ ಇದ್ದೇವೆ ಅಂತ. ಆದರೆ ಇನ್ನೊಂದು ಕಡೆ ಬಂದಿದ್ದಂತಹ ಅನುಮಾನ, ಆತನ ಫೋನೇ ಸ್ವಿಚ್ ಆಫ್ ಆಗಿದೆ ಅಂತ ಹೇಳ್ತಿದ್ರು. ಗೊತ್ತಾಗ್ತಿಲ್ಲ ಅವನು ಎಲ್ಲಿದ್ದಾನೆ, ಭೂಗತ ಆಗಿಬಿಟ್ಟಿದ್ದಾನೆ, ಅವನು ಎಲ್ಲೋ ನಿತ್ಯಾನಂದನ ಯಾವುದದು ಕೈಲಾಸ ದೇಶದಲ್ಲಿದ್ದಾನೆ, ಈ ತರಹದ ವದಂತಿಗಳು ಬರ್ತಾಯಿತ್ತು. ಆದರೆ ಕೊನೆಗೆ ಅವನೇ ಬರ್ತಾನೆ, ಅವನಿಗೆ ಗೊತ್ತಿರಲಿಲ್ವಂತೆ ಎಲ್ಲಿದ್ದೀನಿ ಅಂತ. ಅಂದರೆ ಅವನು ಏನೇನೋ ಹೇಳಿದ್ದ ಬಿಡಿ, ಅದೆಲ್ಲ ಒಂದು ವಿಷಯ. ಆದರೆ ಈಗ ಕೊನೆಗೂ ಅರೆಸ್ಟ್ ಮಾಡಿದರು. ಈಗ ಪ್ರಕ್ರಿಯೆಗಳು ನಡಿಬೇಕಾಗಿರೋದು, ಆ್ಯಂಟಿಸಿಪೇಟರಿ ಬೇಲ್ನ ವಿಚಾರಣೆ ನಡಿಬೇಕು ಇವತ್ತು. ಹಾಗೆಯೇ ಅದರ ಜೊತೆಗೆ ಒಂದು SIT ಟೀಮ್ ಏನೆಲ್ಲ ಕೇಸ್ ಹಾಕಿದೆಯೋ ಗೊತ್ತಿಲ್ಲ, ಅದಕ್ಕೆ ಬೇಕಾಗಿರುವಂಥ ಸಾಕ್ಷಿಗಳಿದೆಯಾ ಅದು ಗೊತ್ತಿಲ್ಲ, ಏನೆಲ್ಲ ಮಾಡ್ತಾರೆ ಗೊತ್ತಿಲ್ಲ. ಯಾಕೆಂದರೆ ರೇವಣ್ಣ, HD ರೇವಣ್ಣನ ವಿಷಯದಲ್ಲಿ ಬೇಲ್ ಸಿಗಬಾರ್ದು ಅಂತ ಹೇಳಿಬಿಟ್ಟು ಇಬ್ಬಿಬ್ಬರು PPಗಳು, ಪಬ್ಲಿಕ್ ಪ್ರಾಸಿಕ್ಯೂಟರ್ಗಳು ವಾದವನ್ನು ಮಂಡಿಸಿದರು. ಕೊನೆಗೂ ಪ್ರಜ್ವಲ್ ರೇವಣ್ಣನಿಗೆ ಏನು ಬೇಕಿತ್ತು ಅಂದರೆ, ಬೇಲ್ ಸಿಗೋದಕ್ಕೆ ಏನೆಲ್ಲ ಬೇಕಿತ್ತೋ ಈ ಬೇಲ್ ಸಿಗೋದಕ್ಕೆ ಉಪಕಾರವನ್ನು ಕೂಡ ಅವರು ಮಾಡಿದ ವಾದದಲ್ಲಿ ಅವರೇ ಮಾಡಿಕೊಟ್ರು. ಅದು ಜಡ್ಜ್ ಕೂಡ ನಗೋ ರೀತಿಯಲ್ಲಿ ಇತ್ತು ಅನಿಸುತ್ತೆ ನನಗನ್ಸಿದ್ದು ಹಾಗೇ. ಪಾಪ ನ್ಯಾಯಾಧೀಶರು ಕೂಡ ಇವರೇನು ಅವರ ಪರವಾಗಿ ಮಾಡ್ತಿದ್ದರು, ಅವರ ವಿರುದ್ಧವಾಗಿ ಒಂದು ವಾದವನ್ನು ಮಾಡ್ತಿದ್ದಾರೋ, ಪ್ರಜ್ವಲ್ ಅಂದರೆ ರೇವಣ್ಣ ಪರವಾಗಿ ಅನ್ನೋ ರೀತಿಯಲ್ಲಿ ಆ ಒಂದು ವಾದ ವಿವಾದಗಳಿತ್ತು, ಅದನ್ನು ನಾನು ನೋಡಿದ್ದೆ. ಆದರೆ ಇಲ್ಲಿ ಇನ್ನೂ ಒಂದು ಅನುಮಾನ ಹುಟ್ಟಿಸ್ತಿರೋವಂಥದ್ದು, ಈ ಸಮಯದಲ್ಲೇ ಅಂದರೆ ಪ್ರಜ್ವಲ್ ರೇವಣ್ಣ ಏರ್ಪೋರ್ಟಿಗೆ ಬರ್ತಕ್ಕಂಥ ಸಂದರ್ಭದಲ್ಲೇ DK ಸುರೇಶ್ ಹಾಗೆಯೇ ಏನು ಸಂಸದರಿದ್ದಾರೋ, ಬೆಂಗಳೂರು ಗ್ರಾಮಾಂತರದ ಸಂಸದರಾದಂಥ DK ಸುರೇಶ್ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದು, ಹಾಗೆಯೇ ಮೊಹಮ್ಮದ್ ನಲಪಾಡ್ ಏನು NA ಹ್ಯಾರಿಸ್ ಅವರ ಪುತ್ರ, ಯೂತ್ ಕಾಂಗ್ರೆಸ್ನ ಅಧ್ಯಕ್ಷ ಏನಿದ್ದಾರೆ, ಇವರು ಕೂಡ ಈ ಒಂದು ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದು. ನೋಡಿ, DK ಸುರೇಶ್ ಅವರು ಏರ್ಪೋರ್ಟ್ನಲ್ಲಿ ಗೊತ್ತಿಲ್ಲ ಅವರು ಎಲ್ಲಿಂದ ಬಂದರು ಎಲ್ಲಿಂದ ಬಿಟ್ಟರು ಅಂತ. ಆದರೆ ಅದೇ ಸಮಯಕ್ಕೆ ಬೇರೆ ಫ್ಲೈಟ್ನಲ್ಲಿ ಎಲ್ಲಿಂದನೋ ಬಂದರೂ ಕೂಡ ಅನುಮಾನಗಳು ಇಲ್ಲಿ ಹುಟ್ಕೊಳ್ತಾ ಇದೆ. ಯಾಕೆ ಬಹಳಷ್ಟು ಅನುಮಾನಗಳು ಹುಟ್ಕೊಳ್ಳುತ್ತೆ ಅಂದರೆ, ಏನಾದರೂ ಪ್ರಜ್ವಲ್ ರೇವಣ್ಣನ ಜೊತೆ ಇವರು ಮಾತಾಡ್ಕೊಂಡು ಬಂದರೆ, ಇಲ್ಲ ಬೇರೆ ಎಲ್ಲೋ ಚೇಂಜಸ್ ಆದರೆ, ಎಲ್ಲೋ ಹೋಗಿದ್ದವರು ಬಂದ್ರ, ಈ ಥರದ ಬಹಳಷ್ಟು ಅನುಮಾನಗಳು ಬರುತ್ತೆ. ನೋಡ್ಬೋದು ನೀವು, DK ಸುರೇಶ್ ಅವರು ಅದ್ರ ಬಗ್ಗೆ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದಾರೆ. ಅಂದರೆ ಪ್ರಜ್ವಲ್ ರೇವಣ್ಣ ಬರ್ತಾನೆ ಅಂತ ಹೇಳಿಬಿಟ್ಟು ನಾವು ಓಡಾಡದೇ ಇರೋಕ್ಕಾಗಲ್ಲ ಹಾಗೆ ಹೀಗೆ ಅಂತ. ಆದರೆ ಆ ಸಮಯದಲ್ಲೇ ಏರ್ಪೋರ್ಟ್ನಲ್ಲಿ ಇದ್ದದ್ದು ಅನುಮಾನವನ್ನು ಹುಟ್ಟಾಗ್ತದೆ. ಇವರು ಎಲ್ಲಿಂದನೋ ಬಂದರು ಅಂತನೋ ಅದ್ರ ಬಗ್ಗೆ ಅವರೇನು ಹೇಳಿಲ್ಲ. ಬಟ್ ಪ್ರಜ್ವಲ್ ರೇವಣ್ಣಗೆ ಶಿಕ್ಷೆ ಆಗಬೇಕು ಅನ್ನೋದು ಅಷ್ಟೇ ಅವರು ಹೇಳಿರೋದು DK ಸುರೇಶ್ ಅವರು. ಇನ್ನು ಅದನ್ನು ಬಿಟ್ಟು ಈಗ ಮೊಹಮ್ಮದ್ ನಲ್ಪಾಡ್ ಏನೆಲ್ಲ ಮಾತಾಡಿದರು, ಅವರು ಎಲ್ಲಿಂದ ಬಂದರು ಅನ್ನೋದನ್ನ
ಅವರೇ ಹೇಳ್ತಾರೆ, ಒಂದ್ಸಲ ಕೇಳ್ಕೊಂಡು ಬನ್ನಿ. ಬರೋ ಅವನಂತ VIP ಲೀಡರ್ ಅಲ್ಲ, ಅವನ್ನ ರಿಸೀವ್ ಮಾಡಕ್ ಬರಕ್ಕೆ ನಾವು ಬಂದಿದ್ದು ಇವಾಗ ಡೆಲ್ಲಿಯಿಂದ ಫ್ಲೈಟಲ್ಲಿ ಬಂದೆ. T1 ಅಲ್ಲಿ ಲ್ಯಾಂಡ್ ಆಗಿದ್ದೀನಿ. T2 ಅಲ್ಲಿ ಅವನೇನೋ ಬರ್ತಾ ಇದ್ದಾನೆ ಅಂತೆ. ಕರ್ನಾಟಕದ ಜನತೆ, ಕರ್ನಾಟಕದ ಜನರ ಆಸೆ ಪ್ರಕಾರ SIT ಸರ್ಕಾರ ಅದಕ್ಕೆ ಏನೇನು ಶಿಕ್ಷೆ ಆಗಬೇಕು ಅದೆಲ್ಲ ಆಗುತ್ತೆ. ಅಲ್ಲ, ಟೋಲ್ ಬಳಿ ಯೂತ್ ಕಾಂಗ್ರೆಸ್ನವರು ಕೂಡ ಪ್ರೊಟೆಸ್ಟ್ ಮಾಡಬೇಕು, ಅವ್ರು ಕರ್ಕೊಂಡು ಹೋಗೋ ಸಂದರ್ಭದಲ್ಲಿ ವಾಹನಕ್ಕೆ ಅಡ್ಡ ಹಾಕಬೇಕು ಅಂತೆಲ್ಲ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಇಲ್ಲ ಯಾವುದೂ ಇಲ್ಲ. ನಾನು ಇವಾಗ ಜಸ್ಟ್ ಫ್ಲೈಟಲ್ಲಿ ಲ್ಯಾಂಡ್ ಆಗಿ ಬಂದಿದ್ದೀನಿ. ಅದು ಆಕಸ್ಮಿಕವಾಗಿ ಆಗಿರುವಂತ ವಿಚಾರ. ಪ್ಲಾನ್ ಮಾಡ್ಕೊಂಡಿದ್ದಾರೆ ಸರ್ ಟೋಲ್ ಬಳಿ? ಇಲ್ಲ ವೆಹಿಕಲ್ಗಳಿದ್ದಾವೆ, ಕಾರ್ಯಕರ್ತರಿದ್ದಾರೆ. ಇಲ್ಲ ಅದೇ ಸಂದರ್ಭದಲ್ಲಿ ನೀವು ಕೂಡ ಇಲ್ಲಿ ಕಾಣಿಸ್ಕೊಳ್ತಾ ಇದ್ದೀರಾ? ನಾನು ಬೋರ್ಡಿಂಗ್ ಪಾಸೇ ತೋರಿಸ್ತೀನಿ. ಇವಾಗ ಜಸ್ಟ್ ಲ್ಯಾಂಡ್ ಆಗಿ ಬಂದಿದ್ದೀನಿ ಡೆಲ್ಲಿಯಿಂದ. ಸುಮ್ಮನೆ ಬೇಡದೇ ಇರೋದೆಲ್ಲ ಹೇಳ್ಬೇಡಿ. ಅಲ್ಲ, ಅವನ ವಿರುದ್ಧ ನಾವು ಮಾಡ್ತೀವಿ. ಅದೇನು ವಿಚಾರ ಏನು ನಾನೇನು ಔಸಿಡಲ್ಲ. ಆಮೇಲೆ ಪ್ರೊಟೆಸ್ಟ್ ಮಾಡಕ್ಕಿದ್ರೆ ನಾನು ಹೇಳೇ ಮಾಡ್ತೀವಿ. ನಾವು ಯಾವತ್ತೂ ಅದನ್ನ ಡಿಫರೆನ್ಸ್ ಮಾಡೋಂಥವ್ರಲ್ಲ. ಡೆಲ್ಲಿಯಿಂದ ಇವಾಗ ಜಸ್ಟ್ ಅರೈವ್ ಆಗಿದೆ. ಓಕೆ, ಓಕೆ, ನೋಡಿದ್ರಿ ಇವಾಗ ಮೊಹಮ್ಮದ್ ನಾಲ್ಪಾಡ್ ಹೇಳ್ತಿದ್ದಂಥದ್ದನ್ನ. ನೀವು ಯಾಕೆ ಏರ್ಪೋರ್ಟ್ನಲ್ಲಿ ಈ ಸಮಯದಲ್ಲಿ ಬಂದ್ರಿ ಅಂತ ಕೇಳಿದಾಗ, ನಾನು ಡೆಲ್ಲಿಯಿಂದ ಬಂದೆ. ಡೆಲ್ಲಿಯಿಂದ ನನಗೆ ಗೊತ್ತಿರೋ ಹಾಗೆ ಐ ಥಿಂಕ್ ಸೊ 1 hour ಜರ್ನಿ ಅದು. ಆದರೆ ಇಲ್ಲಿ ಮೊಹಮ್ಮದ್ ನಾಲ್ಪಾಡ್ ಅವರು ರಾತ್ರಿ ಅದೇ ವೇಳೆಗೆ ಇಲ್ಲಿ ಬಂದು ಇಳಿತಾರೆ. ಇದು ಬಹಳಷ್ಟು ಅನುಮಾನಗಳನ್ನ ಹುಟ್ಟಾಕುತ್ತೆ. ಯಾವುದೋ ಒಂದು ಮಾಧ್ಯಮ ಅಂದರೆ ಟಿ ವಿ ಚಾನಲ್ ಕೂಡ ಒಂದು ಸಲ ತೋರಿಸಿತ್ತು. ದೇವೇಗೌಡರ ಆಪ್ತರ ಒಬ್ಬರು ಅವರ ಜೊತೆಯಲ್ಲಿ ಇದ್ದಾರೆ, ಅವರು ಮುಸ್ಲಿಂ ನಾಯಕರ ಒಂದು ಸಂಬಂಧಿಕರು ಅಂತಲೂ ಏನೋ ಹೇಳಿದ್ದು ನನಗೆ ನೆನಪಿದೆ. ಹಾಗಾಗಿ ಗೊತ್ತಿಲ್ಲ, ಇವರು ಡೆಲ್ಲಿನಿಂದ ಅದೇ ಸಮಯಕ್ಕೆ ಬರುವಂಥದ್ದು. ಇವರು T1ನಲ್ಲಿ ಬರ್ತಾರೆ, ಪ್ರಜ್ವಲ್ ರೇವಣ್ಣ T2ನಲ್ಲಿ ಬರುವಂಥದ್ದು. ಹಾಗೆಯೇ ನಾವು ಏನು ಇದನ್ನು ನಡೆಸ್ಕೊಂಡು ಅಂದರೆ ಹೋರಾಟವನ್ನು ನಡೆಸ್ತೀವಿ ಇದ್ರ ಬಗ್ಗೆ, ಹಾಗೆ ಹೀಗೆ, ಇದು ಇಡೀ ಪ್ರಪಂಚದಲ್ಲಿ ಏನೋ ಆಗ್ಬಿಟ್ಟಿದೆ ವಿಷಯ ಅಂತ. ಆದರೆ ನಗು ಬರುವಂಥದ್ದು ಏನು ಗೊತ್ತೇನ್ರಿ, ಈ ರಾಜಕಾರಣಿಗಳನ್ನ ಯಾವನಾದರೂ ನಂಬಿದರೆ ಅವನಂಥ ಮುಟ್ಟಾಳ ಯಾರೂ ಇಲ್ಲ. ಅಂದರೆ ನಂಬ್ಕೊಂಡು ಇವತ್ತಿನವರೆಗೂ ಓಟ್ ಹಾಕ್ತಿದ್ದೀವಲ್ಲ ನಾವು ಜನರು, ನಾವಷ್ಟೇ ಮುಟ್ಟಾಳ್ರು. ಅವರು ಹೇಳಿದ್ದನ್ನೆಲ್ಲವನ್ನು ನಂಬಬೇಕು ಅಂತ ಇಲ್ಲ. ಯಾಕೆಂದರೆ ಅವರು ಬೋರ್ಡಿಂಗ್ ಪಾಸನ್ನು ಕೂಡ ತೋರಿಸ್ತಾರೆ. ಆ ಬೋರ್ಡಿಂಗ್ ಪಾಸು ಪ್ರಜ್ವಲ್ ರೇವಣ್ಣ ಕೂಡ 4 ಸಲ ಟಿಕೆಟ್ನ ಬುಕ್ ಮಾಡಿದಾಗ ಆತನಿಗೆ ಹೋಗಿತ್ತು, ಅವನು ಬರಲೇ ಇಲ್ಲ. ಹಾಗಂತ ಅಲ್ಲಿಂದ ಬಂದಿದ್ದೀರಿ, ಇವಾಗ ಅಲ್ಲಿಂದ ಬೋರ್ಡಿಂಗ್ ಪಾಸ್ ಇರಬಹುದು, ಆದರೆ ಅದಕ್ಕೆ ಮುಂಚೆ ಎಲ್ಲಿಂದ ಬಂದಿರ್ತೀರೋ ಮೊದಲು ಗೊತ್ತಿರಲ್ಲ. ಆದರೆ ನೀವು ಡೆಲ್ಲಿಯಿಂದ ಇಲ್ಲಿಗೆ ಬಂದಿರೋ ಬೋರ್ಡಿಂಗ್ ಪಾಸನ್ನು ಮಾತ್ರ ತೋರಿಸ್ತೀರಿ, ಓಕೆ ಇರಬಹುದು. ನೀವೆಲ್ಲಿ ಹೋಗಿದ್ರಿ, ಏನು ಮಾಡಿದ್ರಿ ನಾಲ್ಪಾಡ್ ಅವರೇ, ಅದು ಬೇಕಾಗಿಲ್ದಿರೋ ವಿಷಯ. ಆದರೆ ಇಲ್ಲಿ ನಗುವನ್ನು ತರುವಂಥದ್ದು, ಇಲ್ಲಿ ಬಹಳಷ್ಟು ಕೇಸ್ಗಳನ್ನ ನಾವು ನೋಡಿದಾಗ ಏನೆಲ್ಲ ಮಾಡಿದರು ಅಂತ. ಭವಾನಿ ರೇವಣ್ಣ ವಿಷಯಕ್ಕೆ ಹೋದರು, ಕೋರ್ಟ್ನಲ್ಲಿ ಪಬ್ಲಿಕ್ ಪ್ರಾಸಿಕ್ಯೂಟರ್ ವಾದವನ್ನು ಮಾಡ್ತಾರೆ. ಭವಾನಿ ರೇವಣ್ಣಗೆ ಯಾವುದೇ ಒಂದು ಆ್ಯಂಟಿಸಿಪೇಟರಿ ಬೇಲ್ ಸಿಗಬಾರ್ದು, ಅಂದರೆ ನಿರೀಕ್ಷಣಾ ಜಾಮೀನು ಸಿಗಬಾರ್ದು ಅಂತ. ಆದರೆ ಅವರ ವಿರುದ್ಧ FIR ಎಲ್ಲಿದೆ ಅಂದರೆ ಇರಲಿಲ್ಲ. ಅದೇ ರೀತಿಯಾದಂತಹ ಕೇಸ್ ಆಗಬಹುದಾ ಇದೂ ಅಂದರೆ? FIR ಇದೆ ಪ್ರಜ್ವಲ್ ರೇವಣ್ಣ ವಿರುದ್ಧ, ಆದರೆ ಇಲ್ಲಿ ಅದಕ್ಕೆ ಪೂರಕವಾದ ಸಾಕ್ಷಿಗಳಿದೆಯಾ ಇವ್ರ ಹತ್ರ, ಅದನ್ನೆಲ್ಲ ಕಲೆ ಹಾಕಿದ್ದಾರಾ? ಇದು ಬಹಳಷ್ಟು ಅನುಮಾನಗಳನ್ನ ಹುಟ್ಟಾಕುತ್ತೆ. ಏಕೆಂದರೆ ಮೊದಲಿಗೆ ವಿರೋಧ ಪಕ್ಷದವರು ಬಹಳಷ್ಟು ಮಾತಾಡ್ತಿದ್ದವರು DK ಶಿವಕುಮಾರ್ ಮೇಲೆ ಆರೋಪ ಬಂದ ನಂತರ DK ಶಿವಕುಮಾರ್ ಅವರು ಕೂಡ ಸುಮ್ಮನಾಗೋದ್ರು, ವಿರೋಧ ಪಕ್ಷದವರು ಕೂಡ ಸುಮ್ಮನಾಗೋದ್ರು. SIT ಅವರು ತನಿಖೆಯನ್ನು ಮಾಡ್ಕೊಳ್ತಾರೆ ಅಂತ. ಮೊದಲಿಗೆ SIT ಅವರು ಏನೆಲ್ಲ ಮಾಡಬೇಕು ಅನ್ನೋದನ್ನ ಇವರೇ ಒಂಥರ ಹೇಳ್ತಾ ಇದ್ರು, ಏನೋ ಗೊತ್ತಿಲ್ಲ ನನಗೆ. ಅಂದರೆ ಅವ್ರ ಮಾತುಗಳ ಹಾಗಿತ್ತು. ಅದಾದ ನಂತರ ಏನೆಲ್ಲ ನಡೀತು ಬೆಳವಣಿಗೆಗಳು ನಾವು ನೋಡ್ತಾ ಇದ್ವಿ. ಹಾಗಾಗಿ ಗೆಳೆಯರೆ, ಇಲ್ಲಿ ಏನು ಇವ್ರನ್ನ ನಂಬಬೇಕು ಅಂತ ಇಲ್ಲ. ಈ ಒಂದು ಕೇಸು ಯಾವತ್ತಿದ್ರೂ ಅದು ಮುಳುಗಿ ಹೋಗುತ್ತೆ. ಇಲ್ಲಿ ಯಾವುದೇ ಒಂದು ಸಂತ್ರಸ್ತೆಯರು ಅಂತ ನಾವು ಹೇಳ್ತಿದ್ದೇವೆ, ಇವರಿಗೆಲ್ಲ ನ್ಯಾಯ ಸಿಗುತ್ತೆ ಅನ್ನೋ ನಂಬಿಕೆ ಅಂತೂ ನನಗಿಲ್ಲ. ಯಾಕೆ ನಂಬಿಕೆ ಇಲ್ಲ ಅಂತ ಹೇಳ್ತೀನಿ. ಈ ಕೇಸಿಗೆ ಬೇಕಾದಂತಹ ಪೂರಕವಾದ ಸಾಕ್ಷ್ಯಗಳು ಇಲ್ಲಿಲ್ಲ. ಸಾಕ್ಷ್ಯಗಳ ಕೊರತೆ ಎದ್ದು ಕಾಣ್ತಾ ಇದೆ. ಒಂದು. ಎರಡನೆಯದಾಗಿ SIT ಬಹಳಷ್ಟು ಪ್ರಬಲವಾದ ತಂಡವನ್ನು ಇಟ್ಕೊಂಡು ಕೂಡ ಈ ತಂಡ ಇಷ್ಟೊಂದೆಲ್ಲ ಡಿಲೇ ಮಾಡಿ ಬಹಳಷ್ಟು ಕೇಸ್ಗಳನ್ನ ಬೇರೆ ಬೇರೆ ದಿಕ್ಕಿನಲ್ಲಿ ತಗೊಂಡು ಹೋಗಿದ್ದನ್ನು ನಾವು ನೋಡಿದ್ದೇವೆ. ಹಾಗೆಯೇ ಈ ಕೇಸಿಗೆ ಸಂಬಂಧಪಟ್ಟ ಮೊದಲ FIR ಆಗಿದ್ದು ನವೀನ್ ಗೌಡ ಆ್ಯಂಡ್ ಇನ್ನೊಂದು 4 ಜನದ ವಿರುದ್ಧ ಹಾಸನದಲ್ಲಿ. ಆದರೆ ಆ FIRಗೆ ಸಂಬಂಧಪಟ್ಟವ್ರನ್ನ ಮೊನ್ನೆ ಹೈಕೋರ್ಟ್ ಪಾರ್ಕಿಂಗ್ ಹತ್ರ ಬಂದಾಗ ಅರೆಸ್ಟ್ ಮಾಡ್ತಾರೆ. ಅಲ್ಲಿಯವರೆಗೂ ಅವರ ಫೋನೆಲ್ಲ ಆಕ್ಟಿವಲ್ಲಿದ್ದರೂ ಕೂಡ ಅವರನ್ನು ಅರೆಸ್ಟ್ ಮಾಡಲ್ಲ. ಹಾಗೆಯೇ ಇವತ್ತಿಗೂ ಪ್ರಜ್ವಲ್ ರೇವಣ್ಣನ ಹಳೆಯ ಕಾರು ಚಾಲಕ ಕಾರ್ತಿಕ್ ಗೌಡ ಎಲ್ಲಿದ್ದಾನೆ ಅನ್ನೋದನ್ನ ಇವರು ಇವತ್ತಿಗೂ ಹೇಳ್ತಾ ಇಲ್ಲ. ಆದರೆ ಭಾಳಷ್ಟು ಜನ ಹೇಳ್ತಿದ್ದಾರೆ ಅವರ ಮನೆ ಹತ್ರ 8 ಜನ ಪೊಲೀಸರನ್ನ ಸೆಕ್ಯೂರಿಟಿಗಾಗಿ ಇಟ್ಟಿದ್ದಾರೆ ಅಂತ ಹೇಳಿಬಿಟ್ಟು. ಗೊತ್ತಿಲ್ಲ, ಇದೆಲ್ಲವೂ ಜನರ ಮನಸ್ಸಿನಲ್ಲಿ ಯಾವ ರೀತಿಯಾಗಿ ನಂಬಿಕೆಯನ್ನು ಇಟ್ಕೋಬೇಕು ಪೊಲೀಸರ ಮೇಲೆ, ಹಾಗೆಯೇ ಯಾವ ರೀತಿಯಾಗಿ
ನಂಬಿಕೆಯನ್ನು ಇಟ್ಕೋಬೇಕು ಈ ರಾಜಕಾರಣಿಗಳ ಮೇಲೆ ಅನ್ನೋದನ್ನು ನೋಡ್ಬೇಕಂತ. ಹಾಗಾಗಿ ಈ ಕೇಸು ಯಾವತ್ತಿದ್ರೂ ಕೂಡ ಹಳ್ಳ ಹಿಡಿತಾ ಇದೆ ಅನ್ನೋದು ಎಲ್ರಿಗೂ ಗೊತ್ತಿದೆ. ಗೊತ್ತಿರೋದು ಯಾಕೆ ಅಂತಂದರೆ ಅದನ್ನು ಮುಂದಿನ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ. ಈ ಒಂದು ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್.